Yes, recording has been started. So, last class ಅಲ್ಲಿ ನಾವು paleolithic phase ಬಗ್ಗೆ ಡಿಸ್ಕಸ್ ಮಾಡಿದ್ವಿ. three types of three stages of paleolithic phase. So today I'm here with some interesting stories as well as some good information. So ಇವತ್ತು ನಾವು ಮೀಸೋಲಿಥಿಕ್ ಫೇಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇಟ್ಸ್ ಮಿಡಲ್ ಫೇಸ್ ಇನ್ ದಿ ಏನ್ಷಿಯಂಟ್ ಹಿಸ್ಟ್ರಿ ಅಂತ ನಾನು ಹೇಳಿದೆ, ನಾನು ಲಾಸ್ಟ್ ಕ್ಲಾಸ್ ಎಲ್ಲ ಹೇಳಿದ್ದೀನಿ. ಸೊ ಮೀಸೋಲಿಥಿಕ್ ಫೇಸ್ ಲಾಸ್ಟ್ ಆಗೋದು 10,000 BC ಇಂದ 6,000 BC. ಸೊ ನಾವು ನಾನೀಗ ವೈಟ್ ಬೋರ್ಡ್ ಓಪನ್ ಮಾಡಿಕೊಂಡು ಕೆಲವೊಂದಷ್ಟು ಪಾಯಿಂಟ್ಸ್ ನ ನೋಟ್ ಡೌನ್ ಮಾಡ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಡೌನ್. So, Mesolithic phase. Mesolithic phase started from 10,000 BC. ಅಂದ್ರೆ ಇದು ಜಸ್ಟ್ ಅಪ್ರಾಕ್ಸಿಮೇಷನ್ ಅಷ್ಟೇ. ಅದ್ ಬಿಟ್ರೆ ನಾವು ಎಕ್ಸಾಕ್ಟ್ ಆಗಿ 10,000 ಅಂತಾನೆ ಹೇಳೋದಕ್ಕಾಗಲ್ಲ. ರಫ್ ಅಪ್ರಾಕ್ಸಿಮೇಷನ್ ನಲ್ಲಿ 10,000 BC ಇಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀವಿ. ಇಂದ 6,000 BC ವರ್ಗೂ ಲಾಸ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ನಾನು ಹೇಳ್ದಂಗೆ ಲಾಸ್ಟ್ ಟೈಮು ಲಿಥಿಕ್ ಅಂದ್ರೆ ಸ್ಟೋನ್ ಟೂಲ್ಸ್ ಅಂತ ಹೇಳಿದೆ. ಐ ಮೀನ್ ಸ್ಟೋನ್ ಟೂಲ್ಸ್ ಮೇಲೆ ನಾವು ಯಾವ ಫೇಸಿಗೆ ಬಿಲಾಂಗ್ ಆಗಿದೆ, ಯಾವ ತರದಂತ ಟೂಲ್ಸ್ ಯೂಸ್ ಮಾಡ್ತಿದ್ದ ಅರ್ಲಿ ಹ್ಯೂಮನ್ ಅಂತ ನಾವು ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ ಅಂತ. ಅದೇ ತರ ನಾವು ಹೇಗೆ ಪೇಲಿಯೋಲಿಥಿಕ್ ಫೇಸ್ ಅಲ್ಲಿ ಟೂಲ್ಸ್ ಅಲ್ಲಿ ಪ್ರೋಗ್ರೆಷನ್ ಮಾಡ್ಕೊಂತ ಬಂದ ಅರ್ಲಿ ಹ್ಯೂಮನ್, ಅದೇ ರೀತಿಯಾದಂತಹ ಪ್ರೋಗ್ರೆಸ್ ನ ನಾವು ಮೀಸೋಲಿಥಿಕ್ ಫೇಸ್ ಅಲ್ಲಿ ಕೂಡ ನೋಡ್ತೀವಿ. ಸೊ ಹಾಗಿದ್ರೆ ಇದು ಮೀಸೋಲಿಥಿಕ್ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ವಾರ್ಮ್ ಆಗ್ತಾ ಬರುತ್ತೆ. ಐ ಮೀನ್ ಅರ್ತ್ ಇಸ್ ವಾರ್ಮಿಂಗ್ ಅಪ್, the climate is getting better and hospitable ಆಗ್ತಾ ಹೋಗುತ್ತೆ. ಅಂದ್ರೆ ಹ್ಯೂಮನ್ ಲೈಫ್ಗೆ ತುಂಬಾ ಕಂಫರ್ಟ್ ಸಿಗುವಂತಹ ಕ್ಲೈಮೇಟ್ ಆಗ್ತಾ ಬರುತ್ತೆ, ಇನ್ ಪರ್ಟಿಕ್ಯುಲರ್ಲಿ ಇನ್ ಮೀಸೋಲಿಥಿಕ್ ಫೇಸ್. ಅವಾಗ ಏನಾಗುತ್ತೆ, ಅವನು ಮನುಷ್ಯ ಯೂಸ್ ಮಾಡ್ತಿದ್ದಂತಹ ಟೂಲ್ಸ್ ದೇ ಬಿಕಮ್ ಸ್ಮಾಲ್ ಅಂಡ್ ದೇ ಆರ್ ಶಾರ್ಪ್. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅರ್ತ್ was becoming warm and hospitable. Second point ಏನಂದ್ರೆ tools were small. Usually ಈ ಟೂಲ್ಸ್ ನ they used to kill animals. ಮತ್ತೆ ಪೇಂಟಿಂಗ್ಸ್ ನ ಕ್ರಿಯೇಟ್ ಮಾಡಕ್ಕೆ, ನಾನು ಹೇಳಿದ್ನಲ್ಲ ಪೆಟ್ರೋಗ್ಲಿಫ್ಸ್ ಅಂತ, ಸ್ಕ್ರಾಚ್ ಮಾಡಿ ಪೇಂಟಿಂಗ್ಸ್ ನ ಕ್ರಿಯೇಟ್ ಮಾಡಕ್ಕೋಸ್ಕರ ಈ ಟೂಲ್ಸ್ ನ ಯೂಸ್ ಮಾಡ್ತಿದ್ರು. ಈ ಟೂಲ್ಸ್ ಯೂಶಲಿ ದೇ ವರ್ ಇನ್ ಮೂನ್ ಶೇಪ್ಡ್ ಟೂಲ್ಸ್. ಇದು ಹೇಗಿರುತ್ತೆ ಅಂತ ಟೂಲ್ಸ್ ನಾನು ತೋರಿಸ್ತೀನಿ. ಹೀಗೆ ಮೂನ್ ಶೇಪ್ಡ್ ಟೂಲ್ಸ್, ಮೂನ್ ಶೇಪ್ಡ್ ಈ ರೀತಿಯಾದಂತಹ ಟೂಲ್ಸ್ ನ ಅವರು ಬಳಸ್ತಾ ಇದ್ರು ಅಂತ ನಮ್ಗೆ ಗೊತ್ತಾಗಿದೆ. ಸೊ ಮೂನ್ ಶೇಪ್ಡ್ ಲೂನೇಟ್ ಅಂತ ಕರೀತಾರೆ. ಲೂನೇಟ್ ಅಂದ್ರೆ ಲೂನಾರ್, ಮೂನ್, ಲೂನೇಟ್ ಅಂದ್ರೆ ಟೂಲ್ಸ್ ವಿಚ್ ಆರ್ ಸಿಮಿಲರ್ ಇನ್ ಶೇಪ್ ಆಸ್ ಮೂನ್. ಮತ್ತೆ ಟ್ರೇಪ್ಸ್, ಟ್ರೇಪ್ಸ್ ಅಂತ ಅಂದ್ರೆ ಸ್ಕ್ವಾರಿಶ್ ಕೈಂಡ್ ಆಫ್ ಟೂಲ್ಸ್ ಅಂತ ಕರೀತಾರೆ. ಈ ರೀತಿಯಾದಂತಹ ಮೂನ್ ಶೇಪ್ ಮತ್ತೆ ಸ್ಕ್ವೇರ್ ಶೇಪ್ಡ್ ಟೂಲ್ಸ್ ನ ಅರ್ಲಿ ಹ್ಯೂಮನ್ ಯೂಸ್ ಮಾಡ್ತಿದ್ದ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿದ್ದ ಹಾಗೆ ಬೋ ಅಂಡ್ ಆರೋ ಯೂಸೇಜ್ ಕೂಡ ಇತ್ತು ಪೇಲಿಯೋಲಿಥಿಕ್ ಫೇಸ್ ಅಲ್ಲಿ. ಅಂದ್ರೆ ಆ ರೀತಿಯಾದಂತಹ ಸಿಮಿಲರ್ ಹಾರ್ಪೂನ್ ಟೂಲ್ಸ್ ಅಂತ ಏನ್ ಮೆನ್ಷನ್ ಮಾಡಿದೆ, ಅದೇ ರೀತಿಯಾದಂತಹ ಅಪ್ಗ್ರೇಡೆಡ್ ವರ್ಷನ್ ಆಫ್ ಟೂಲ್ಸ್ ನ ಮನುಷ್ಯ ಅರ್ಲಿ ಹ್ಯೂಮನ್ ಏನಿದಾನೆ ಅವನು ಬಳಸ್ತಾ ಇದ್ದ. ಅಂಡ್ ಈ ಟೂಲ್ಸ್ ನ ನೀವು ಅದ್ರ ಯೂಸೇಜ್ ನ ಥಿಂಕ್ ಮಾಡಿದ್ರೆ they were usually launched in a projectile manner. ಅಂದ್ರೆ
ದೂರ ಇರುವಂತಹ ಆನಿಮಲ್ಗೆ ಕಿಲ್ ಮಾಡ್ಬೇಕಂದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಟೂಲ್ಸ್ ನ ಯೂಸ್ ಮಾಡ್ಬೇಕು, ಆ ರೀತಿಯಾದಂತಹ ಟೂಲ್ಸ್ ಬಗ್ಗೆ ಆತ ಥಿಂಕ್ ಮಾಡ್ಬಿಟ್ಟು ಕ್ರಿಯೇಟ್ ಮಾಡ್ತಿದ್ದ. ಅಂದ್ರೆ ದೇರ್ ವಾಸ್ ಅ ಲಿಟಲ್ ಬಿಟ್ ಆಫ್ ಎವಲ್ಯೂಷನ್ ಇನ್ ಹ್ಯೂಮನ್ ಟೂಲ್ ಮೇಕಿಂಗ್ ಅಂತ ಹೇಳ್ಬೋದು ನಾವು. ಅಂಡ್ ನಾವು ಈ ಪರ್ಟಿಕ್ಯುಲರ್ ಫೇಸ್ ಅಂದ್ರೆ ಮೀಸೋಲಿಥಿಕ್ ಫೇಸ್ ಅಲ್ಲಿ ನಮ್ಗೆ ಇನ್ನೊಂದು ನಾವು ನೋಡ್ಬೋದಾದಂತಹ ಸಿಗ್ನಿಫಿಕೆಂಟ್ ಫೀಚರ್ ಏನಂದ್ರೆ ಅನಿಮಲ್ ಡೊಮೆಸ್ಟಿಕೇಶನ್. ಅನಿಮಲ್ ಡೊಮೆಸ್ಟಿಕೇಶನ್ ಮಾಡ್ತಿಲ್ವಾ ಅಂತ ಹೆಂಗ್ ಗೊತ್ತಾಯ್ತು? ಅಗೇನ್ ಗೋಯಿಂಗ್ ಬ್ಯಾಕ್ ಟು ದಿ ಎವಿಡೆನ್ಸ್ ಫ್ರಮ್ ಪೇಂಟಿಂಗ್ಸ್. ಪೇಂಟಿಂಗ್ ಅವನು ಮಾಡ್ತಿದ್ದಂತಹ ಪೇಂಟಿಂಗ್ ಅಲ್ಲಿ ಅನಿಮಲ್ಸ್ ಕೂಡ ಇನ್ಕ್ಲೂಡ್ ಇರ್ತಿತ್ತು. ಸೊ ಹಾಗಾಗಿ ಆ ಪೇಂಟಿಂಗ್ ಬೇಸ್ಡ್ ಮೇಲೆ ನಮ್ಗೆ ನಾವೇನಂತ ಡಿಸ್ಕವರ್ ಮಾಡ್ಬೋದು ಅಂದ್ರೆ ಹಿ ವಾಸ್ ಡೊಮೆಸ್ಟಿಕೇಟಿಂಗ್ ಅನಿಮಲ್ಸ್ ಅಂತ ಹೇಳ್ಬೋದು. ಇದು ನಮ್ಗೆ ಎಲ್ಲಿ ಸಿಕ್ತು ಅಂದ್ರೆ ಆದಮ್ಗರ್ ಇನ್ ಮಧ್ಯಪ್ರದೇಶ್ ಮತ್ತೆ ಬಗೋಹರ್ ಇನ್ ರಾಜಸ್ಥಾನ್ ಅಲ್ಲಿ ನಮ್ಗೆ ಈ ರೀತಿಯಾದಂತ ಅನಿಮಲ್ ಡೊಮೆಸ್ಟಿಕೇಶನ್ ಬೇಸ್ಡ್ ಪೇಂಟಿಂಗ್ಸ್ ನಮ್ಗೆ ಅಲ್ಲಿ ಸಿಕ್ಕಿದೆ. ಸೊ ಕಮಿಂಗ್ ಟು ದಿ ಮೀಸೋಲಿಥಿಕ್ ಪೇಂಟಿಂಗ್ಸ್. ಮೀಸೋಲಿಥಿಕ್ ಪೇಂಟಿಂಗ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಂತಹ ಕಲರ್ಸ್ ಮೇಜರ್ಲಿ ವಿಲ್ ನೋಟ್ ಇಟ್ ಡೌನ್: ಯೆಲ್ಲೋ, ಗ್ರೀನ್ and brown. Red was used. Animal blood na use ಮಾಡ್ತಿದ್ರು ರೆಡ್ ಕಲರ್ ಆಗಿ. ಬ್ರೌನ್ ಫ್ರಮ್ ಮಡ್, ಗ್ರೀನ್ ಲೀವ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು. ಯೆಲ್ಲೋ ಕಲರ್ ನ ಕೂಡ ಸ್ಯಾಂಡ್ ಅಥವಾ ಅದರ್ ಕೈಂಡ್ ಆಫ್ ಫ್ಲವರ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು ಕಲರ್ಸ್ ನ. ಅಗೇನ್ ಕಮಿಂಗ್ ಟು ದಿ ಥೀಮ್ ಆಫ್ ದಿ ಪೇಂಟಿಂಗ್. ಥೀಮ್ ಆಫ್ ದಿ ಪೇಂಟಿಂಗ್ ಏನಿರ್ತಿತ್ತು ಅಂತ ಅಂದ್ರೆ ಇಟ್ಸ್ ಹಂಟಿಂಗ್, gathering, fighting, celebration, group dance, sexual union, household activities, and domestication of animals. Ishtu themes of the painting which were done by early human from the Paleolithic, from the Mesolithic phase. ಇದು ನಾವು ಇಲ್ಲಿವರೆಗೂ ಇದೇನಿದೆ ನಾನು ಇಲ್ಲಿ ವೈಟ್ ಬೋರ್ಡ್ ಅಲ್ಲಿ ಏನ್ ಬರ್ತೀನಿ, ದೀಸ್ ಆರ್ ದಿ ಕೀ ಫೀಚರ್ಸ್ ಆಫ್ ದಿ early human from the Mesolithic phase. So moving on to the Neolithic phase. I'll be erasing this. If you want, chat box ಅಲ್ಲಿ ಹೇಳಿ. I'll wait for one more minute. You can write it down. Otherwise, I'll erase it off. Neolithic phase. So Neolithic phase ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತಂದ್ರೆ 6000 BC ಇಂದ 3000 BC ವರೆಗೂ ನಿಯೋಲಿಥಿಕ್ ಫೇಸ್ ಇರುತ್ತೆ. ಅಂದ್ರೆ ಅಲ್ಲಿರೋ ಅಷ್ಟು ಪೀರಿಯಡ್ ಆಫ್ ಟೈಮ್ ನ ನಿಯೋಲಿಥಿಕ್ ಫೇಸ್ ಅಂತ ಕರಿತೀವಿ ನಾವು. ಅಂದ್ರೆ ನಿಯೋಲಿಥಿಕ್. ಸೊ ಇಲ್ಲಿ ಬರ್ತಕ್ಕಂತಹ ಟೂಲ್ಸ್ ಏನಂದ್ರೆ ದೇ ವರ್ ಹೈಲಿ ಪಾಲಿಶ್ಡ್, ವೆರಿ ಅಡ್ವಾನ್ಸ್ಡ್ ಟೂಲ್ಸ್. ಮುಂಚೆ ಯೂಸ್ ಮಾಡ್ತಿದ್ದಂತಹ ಟೂಲ್ಸ್ ಗಿಂತ ಹೈಲಿ ಅಡ್ವಾನ್ಸ್ ಟೂಲ್ಸ್ ನ ಇಲ್ಲಿ ಅರ್ಲಿ ಹ್ಯೂಮನ್ ಯೂಸ್ ಮಾಡ್ತಾ ಇರ್ತಾನೆ. ಅಂಡ್ ನಮ್ಗೆ ನಿಯೋಲಿಥಿಕ್ ಫೇಸ್ ಅಲ್ಲಿ ಫಸ್ಟ್ ಎವಿಡೆನ್ಸ್ ಆಫ್ ಅಗ್ರಿಕಲ್ಚರ್ ನೋಡ್ಬೋದು ನಾವು. ಅಂದ್ರೆ ಮೆಹರ್ಗರ್ ಇನ್ ಬಲೂಚಿಸ್ತಾನ್ ಇನ್ ಪಾಕಿಸ್ತಾನ್, ಇಲ್ಲಿ ಫಸ್ಟ್ ಎವಿಡೆನ್ಸ್ ಆಫ್ ಅಗ್ರಿಕಲ್ಚರ್ ನಮ್ಗೆ ಕಂಡು ಬರುತ್ತೆ. ಸೊ ಸಿರಿಯಾ ಇಸ್ ಆಲ್ಸೋ ದಿ ಫಸ್ಟ್ ಎವಿಡೆನ್ಸ್ ಆಫ್ ಅಗ್ರಿಕಲ್ಚರ್ ಅಬ್ಸರ್ವ್ಡ್ ಇನ್ ದಿ ಹೋಲ್ ವರ್ಲ್ಡ್. ಸೊ ಅಲ್ಲೇನಾಗುತ್ತೆ, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ದಾನೆ ಅಂದ್ರೆ ಹ್ಯೂಮನ್
ಹ್ಯಾಸ್ ಲರ್ನ್ ಟು ಸೆಟಲ್ ಡೌನ್. ಅಂದ್ರೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ನ ಕ್ಯಾರಿ ಔಟ್ ಮಾಡೋದಕ್ಕೆ ಒಬ್ಬ ಅರ್ಲಿ ಹ್ಯೂಮನ್ ಇದ್ದ ಅವನು ಒಂದು ಪ್ಲೇಸ್ ಅಲ್ಲಿ ಸೆಟಲ್ ಆಗ್ಬೇಕಾಗುತ್ತೆ. ಅಂದ್ರೆ ನಾವಿಲ್ಲಿ ಸೆಟಲ್ಮೆಂಟ್ಸ್ ನ ನೋಡ್ಬೋದು. ಸೆಟಲ್ಮೆಂಟ್ಸ್ ಅಂದ್ರೆ ಕಮ್ಯುನಿಟಿ ಫಾರ್ಮೇಶನ್ ನೋಡ್ಬೋದು. ಅಂಡ್ ಕಂಟ್ರೋಲಿಂಗ್ ಫೈರ್, ದ ಆರ್ಟ್ ಆಫ್ ಕಂಟ್ರೋಲಿಂಗ್ ಫೈರ್ ಕೂಡ ಅವನು ಕಲ್ತಿರ್ತಾನೆ. ಅಂದ್ರೆ ಫೈರ್ ನ ಹೇಗೆ ತನ್ನ ಅನುಕೂಲಕ್ಕೆ ಬಳಸ್ಕೋಬಹುದು ಅನ್ನೋ ಕಲೆ ಕೂಡ ಅರ್ಲಿ ಹ್ಯೂಮನ್ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಾಸ್ಟರಿ ಮಾಡಿರ್ತಾನೆ ಅಂತ ಹೇಳ್ಬೋದು. ಅಂಡ್ ನಿಯೋಲಿಥಿಕ್ ಅಂದ ತಕ್ಷಣ ನ್ಯೂ ಅಂತ ಹೇಗೆ ಹೇಳಿದ್ನೋ ಹಾಗೆ ವೀಲ್ ಮೇಕಿಂಗ್ ಇಸ್ ಆಲ್ಸೋ ಪ್ರಾಕ್ಟೀಸ್ಡ್. ಪಾಟ್ರಿ ಮಾಡ್ತಿದ್ದ, ಪಾಟ್ರಿ ಮಾಡೋದಕ್ಕೋಸ್ಕರ ಆತ ವೀಲ್ ಮಾಡುವಂತಹ ಕಲೆ ಕೂಡ ಅವನಿಗೆ ಬರ್ತಿತ್ತು ಅಂತ ಹೇಳ್ಬೋದು. ಅಂಡ್ ಕಾಪರ್ ಯೂಸೇಜ್ ನ ಇನ್ಸ್ಟೆನ್ಸಸ್ ನಮ್ಗೆ ಕಂಡು ಬರುತ್ತೆ ನಿಯೋಲಿಥಿಕ್ ಫೇಸ್ ಅಲ್ಲಿ. ಅಂದ್ರೆ ಸಾಕಷ್ಟು ಮಾಡರ್ನ್ ಡೆವಲಪ್ಮೆಂಟ್ಸ್ ನ ನಾವು ನಿಯೋಲಿಥಿಕ್ ಫೇಸ್ ಅಲ್ಲಿ ನೋಡ್ಬೋದು. I'll list it down the points. If you want, you can write it. So evidence of agriculture, and settlement, mastered the art of controlling fire, community sense wheel making, make pottery, and instance of copper usage. ಇಷ್ಟು ನಾವು ನಿಯೋಲಿಥಿಕ್ ಫೇಸ್ ಅಲ್ಲಿ ನೋಡಬಹುದಾದಂತಹ ಸಿಗ್ನಿಫಿಕೆಂಟ್ ಫೀಚರ್ಸ್. I'll proceed further. Okay. ಸೊ ನಾವು ಪೇಲಿಯೋಲಿಥಿಕ್ ಫೇಸ್ ನೋಡಿದ್ವಿ, ಮೀಸೋಲಿಥಿಕ್ ಫೇಸ್ ನೋಡಿದ್ವಿ, ಅಂಡ್ ನಿಯೋಲಿಥಿಕ್ ಫೇಸ್ ಕೂಡ ನೋಡಿದ್ವಿ. ಆಫ್ಟರ್ ದ್ಯಾಟ್ ಏನಾಯ್ತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಿಗಿನ್ ಆಯ್ತು ಅಂತ ನಮ್ಗೆ ಇಲ್ಲಿ ಟೈಮ್ ಲೈನ್ ಅಲ್ಲಿ ನೋಡ್ಬೋದು. ಬಟ್ ಆಕ್ಚುಲ್ ಆಗಿ ನಮ್ಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಯ್ತು? ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದಾಗ they connected major cities through railways ಇಂದ ಕನೆಕ್ಟ್ ಮಾಡಿ, ಯಾಕೆಂದ್ರೆ ಟು ಫೆಸಿಲಿಟೇಟ್ ಟ್ರೇಡ್. ರೈಲ್ವೇಸ್ ನ ಲೇ ಡೌನ್ ಮಾಡ್ಬೇಕಾದ್ರೆ ಪಾಕಿಸ್ತಾನ್ ರೀಜನ್ ಅಲ್ಲಿ ಅವರು ಡಿಗ್ ಮಾಡ್ಬೇಕಾದ್ರೆ ಏನಾಯ್ತು, ಅವರು ಅಗಿಬೇಕಾದ್ರೆ ಅವ್ರಿಗೆ ಯಾವುದೋ ಒಂದು ಐ ಮೀನ್ ವೆರಿ ಸಿಗ್ನಿಫಿಕೆಂಟ್ ಆಗಿ ಯಾವುದೋ ಒಂದು ನಾಗರಿಕತೆ ಇಲ್ಲಿ ಹುದುಗಿರ್ಬೋದು ಅಂತ ಅವ್ರಿಗೆ ಅನಿಸ್ತು. ಅವಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಹೆಡ್ ಯಾರಾಗಿದ್ರು ಅಂದ್ರೆ ಅಲೆಕ್ಸಾಂಡರ್ ಕನಿಂಗ್ಹಮ್ ಆಗಿದ್ರು. ಬಟ್ ಅವಾಗ ಎಕನಾಮಿಕಲ್ ಕಂಡೀಷನ್ಸ್ ಕೂಡ ಅಷ್ಟು ಪಾಸಿಟಿವ್ ಆಗಿ ಇಲ್ಲದೆ ಇರೋ ಕಾರಣದಿಂದಾಗಿ ಸೊ ಅವರು ಅದ್ರದ್ದು ಫರ್ದರ್ ಏನೂ ಇನ್ವೆಸ್ಟಿಗೇಷನ್ ಅದರ ರಿಲೇಟೆಡ್ ಆರ್ಕಿಯಾಲಜಿಕಲಿ ಅದನ್ನ ಆರ್ಕಿಯಾಲಜಿ ಅಂದ್ರೆ ಹೇಳ್ತೀನಿ ಏನಂತಂದ್ರೆ ಪುರಾತತ್ವ ಶಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಗ್ರೌಂಡ್ ಒಳಗೆ ಹುದುಗಿರುವಂತಹ ಏನ್ಷಿಯಂಟ್ ಕಲ್ಚರ್ನ ದೇ ವಿಲ್ ಬ್ರಿಂಗ್ ಇಟ್ ಔಟ್. ಆರ್ಕಿಯಾಲಜಿಸ್ಟ್ ಏನಿರ್ತಾರೆ ಅವರು ಅದನ್ನ ಅಗದು ಎಷ್ಟು ಹಳೇದಿದು ನಾಗರಿಕತೆ ಅದನ್ನೆಲ್ಲ ಡಿಸ್ಕವರಿ ಮಾಡೋದನ್ನ ಆರ್ಕಿಯಾಲಜಿ ಅಂತ ಕರೀತಾರೆ. ನಮ್ಗೆ ಹೇಗೆ ಕೆಮಿಸ್ಟ್ರಿ ಫಿಸಿಕ್ಸ್ ಸಬ್ಜೆಕ್ಟ್ ಕೂಡ ಒಂದು ಸಬ್ಜೆಕ್ಟ್. ಆ ಒಂದು ಸಬ್ಜೆಕ್ಟ್ ನ ಸ್ಟಡಿ ಮಾಡೋದನ್ನ ಆರ್ಕಿಯಾಲಜಿಸ್ಟ್ ಅಂತ ಕರೀತಾರೆ. ಅವರು ಆ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಏನಿತ್ತು ಅದ್ರದ್ದು ಹೆಡ್ ಯಾರಾಗಿದ್ರು ಅಂದ್ರೆ ಅಲೆಕ್ಸಾಂಡರ್ ಕನಿಂಗ್ಹಮ್. ಅವರು ಅಷ್ಟು ಪ್ರಿಫರೆನ್ಸ್ ನ ಕೊಡ್ಲಿಲ್ಲ. ಅವಾಗ ಅವ್ರಿಗೆ ಏನೋ ಇರ್ಬೋದು ಇಲ್ಲಿ ಅಂತ ರೈಲ್ ರೂಟ್ಸ್ ನ ರೈಲ್ವೆ ಟ್ರ್ಯಾಕ್ಸ್ ನ ಲೇ ಡೌನ್ ಮಾಡ್ಬೇಕಾದ್ರೆ ಅವ್ರಿಗೆ ಅನ್ಸಿದ್ರು ಕೂಡ ಅವ್ರ ಅಷ್ಟೊಂದು ಅದ್ರ
ಕಡೆ ಗಮನ ಹರಿಸ್ಲಿಲ್ಲ. 1920 ಏನಾಗುತ್ತೆ ಅಂತ ಅಂದ್ರೆ ಜಾನ್ ಮಾರ್ಷಲ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೆಡ್ ಆಗಿರ್ತಾರೆ. ಅವರು ನಾನು ಏನಾದ್ರೂ ಒಂದು ಸಿಗ್ನಿಫಿಕೆಂಟ್ ಚೇಂಜ್ ಮಾಡ್ಬೇಕು ಇಲ್ಲಿ, ಆತರ ಒಂದು ಆಂಬಿಷಿಯಸ್ ಪರ್ಸನ್ ಅವರು. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಡಿಗ್ ಮಾಡಿಸಿ ನೋಡೋಣ ಏನಿರ್ಬೋದು ಅಂದ್ಬಿಟ್ಟು ಆ ಮೊಮೆಂಟ್ ಆಫ್ ಟೈಮ್ ಅಲ್ಲಿ ಅಂದ್ರೆ 1920 ದೇ ಗೋ ಆನ್ ಟು ಎಕ್ಸ್ಕವೇಟ್ ದಟ್ ರೀಜನ್. ಅವಾಗ ನಮ್ಗೆ ಸಿಗೋದೇನೆ ಹರಪ್ಪನ್ ಸಿವಿಲೈಸೇಷನ್ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಲ್ಲಿ ನಮ್ಗೆ ಡಗ್ ಮಾಡ್ತಾ ಯಾರು ಬ್ರಿಟಿಷ್ ಏನಂತ ಹೇಳಿರ್ತಾರೆ ಅಂದ್ರೆ ಇಂಡಿಯನ್ಸ್ ಆರ್ ವೈಟ್ ಮೆನ್ಸ್ ಬರ್ಡನ್ ಅಂತ ಹೇಳಿರ್ತಾರೆ. ಆದ್ರೆ ಯಾವಾಗ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂಡಿಯಾದಲ್ಲಿ ಅವರು ಎಕ್ಸ್ಕವೇಟ್ ಮಾಡ್ತಾರೋ ಈ ತರ ಕೀಳಾಗಿ ಮಾತಾಡಿದಂತಹ ಬ್ರಿಟಿಷರ್ಸ್ ಆ ಸಿವಿಲೈಸೇಷನ್ ಎಕ್ಸ್ಕವೇಷನ್ಸ್ ನ ನೋಡಿ ಅವ್ರೇನ್ ಹೇಳ್ತಾರೆ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಇನ್ ದಿ ಎಂಟೈರ್ ವರ್ಲ್ಡ್ ಅಂತ ಹೇಳ್ತಾರೆ. ಸಾಕಷ್ಟು ಮುಂದುವರೆದಂತಹ ನಾಗರಿಕತೆ ಎಲ್ಲಿತ್ತು ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಕಂಡು ಬರುತ್ತೆ. ಅದಕ್ಕೂ ಮುಂಚೆ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಮತ್ತೆ ಈಜಿಪ್ಷಿಯನ್ ಸಿವಿಲೈಸೇಷನ್ ಎರಡನ್ನೂ ಸಹ ಅಡ್ವಾನ್ಸ್ಡ್ ಇನ್ ದಿ ಹೋಲ್ ವರ್ಲ್ಡ್ ಅಂತ ಕರೀತಾ ಇದ್ರು. ಯಾಕೆಂದ್ರೆ ಎಂತವ್ರಿಗಾದ್ರೂ ಗೊತ್ತಿರುತ್ತೆ, ಈಜಿಪ್ಷಿಯನ್ ಪಿರಮಿಡ್ಸ್ ಇರುತ್ತಲ್ಲ, ಆಗಿನ ಕಾಲದಲ್ಲೇ ಅವರು ಅಷ್ಟು ದೊಡ್ಡ ದೊಡ್ಡ ಪಿರಮಿಡ್ಸ್ ನ ಬಿಲ್ಡ್ ಮಾಡ್ತಿದ್ರು. ಹೇಗೆ ರಾ ಮೆಟೀರಿಯಲ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಸಾಕಷ್ಟು ರೀತಿಯ ಎಫರ್ಟ್ಸ್ ಇರ್ಬೋದು, ಲೇಬರ್ ಇರ್ಬೋದು, ಹೇಗೆ ಮ್ಯಾನೇಜ್ ಮಾಡ್ತಿದ್ರು, ಅದೆಲ್ಲ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಅಂತ ಹಾಗೆ ಅನ್ಕೊಂಡಿರ್ತಾರೆ. ಅಂಟಿಲ್ ಅಂಡ್ ಅನ್ಲೆಸ್ ದೇ ಡಿಸ್ಕವರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಂದು ಕಂಪ್ಯಾರಿಸನ್ ಸಿಗ್ತಿರ್ಲಿಲ್ಲ ಅವ್ರಿಗೆ. ಬಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವರು ಎಕ್ಸ್ಕವೇಟ್ ಮಾಡಿ ಕಂಡಿಡಿದ ನಂತರ ಅವ್ರಿಗೆ ಏನ್ಸುತ್ತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಇನ್ ದಿ ಎಂಟೈರ್ ವರ್ಲ್ಡ್ ಅಂತ ಅನ್ಸುತ್ತೆ. ಹಾಗಿದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅಂತಹ ಸಿಗ್ನಿಫಿಕೆಂಟ್ ಫೀಚರ್ ಏನಿತ್ತು ಅಂತ ಕೇಳೋದಾದ್ರೆ, ಈಜಿಪ್ಟಿಯನ್ ಸಿವಿಲೈಸೇಷನ್, ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ತರ ಅವರೇನು ಯಾವುದೇ ರೀತಿಯಾದಂತಹ ಪಿರಮಿಡ್ಸ್ ನ ಬಿಲ್ಡ್ ಮಾಡಿರ್ಲಿಲ್ಲ. ಆದ್ರೂ ಸಹ ಅವ್ರದ್ದು ಏನಕ್ಕೆ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಅಂತ ಕರೀತಾರೆ ಅಂದ್ರೆ, ಫಸ್ಟ್ ಯೂಸೇಜ್ ಆಫ್ ಬರ್ಂಟ್ ಬ್ರಿಕ್ ನ ನಾವು ಎಂಟೈರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನೋಡ್ಬೋದು. ಅಂದ್ರೆ ಎಷ್ಟು ಅಡ್ವಾನ್ಸ್ಡ್ ಆಗಿ ಬರ್ಂಟ್ ಬ್ರಿಕ್ ನ ಯೂಸೇಜ್ ಮಾಡಿದ್ರು ಅಂದ್ರೆ, ಅಂಡ್ ನಾಟ್ ಓನ್ಲಿ ಫಾರ್ ಬರ್ಂಟ್ ಬ್ರಿಕ್, ನಾವು ಟೌನ್ ಪ್ಲಾನಿಂಗ್ ಆಗಿರ್ಬೋದು ಅಥವಾ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಅಲ್ಲಿ ಇರುವಂತಹ ಗ್ರೇಟ್ ಬಾತ್ ಆಗಿರ್ಬೋದು, ಮೊಹೆಂಜೊದೊರೋ ಅದ್ರದ್ದು ಟೌನ್ ಪ್ಲಾನಿಂಗ್ ಎಲ್ಲರೂ ನೋಡಿದ್ರೆ ಇಟ್ ಇಸ್ ಮಚ್ ಮೋರ್ ಅಡ್ವಾನ್ಸ್ಡ್. ನಾವ್ ಈಗಿನ ಕಾಲಕ್ಕೆ ಕಂಪೇರ್ ಮಾಡ್ಕೊಂಡು ನೋಡಿದ್ರು ಇಟ್ ವಾಸ್ ವೆರಿ ಅಡ್ವಾನ್ಸ್ಡ್ ಅಟ್ ದಟ್ ಟೈಮ್ ಇಟ್ ಸೆಲ್ಫ್ ಅಂತ ನಾವು ಹೇಳ್ಬೋದು. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ನನ್ಗೆ ಇದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೇಳಿದ್ಮೇಲೆ ಒಂದು ಕತೆ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಸೊ ಮೋಸ್ಟ್ ಪ್ರಾಬಬ್ಲಿ ನಾನು ಇವತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. I'll give a ಇಂಟ್ರೊಡಕ್ಷನ್, ಯಾಕೆಂದ್ರೆ ಅದಕ್ಕೆ ಎಂಟೈರ್ 40 minutes ಕ್ಲಾಸ್ ಫುಲ್ ನಾನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೆ ತಗೋತೀನಿ. ಅಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದು ಫುಲ್ಲು ಅದ್ರ ಬಗ್ಗೆ ತಿಳ್ಕೊಳ್ಳೋದೇನಿದೆ, ಅವಾಗ್ಲೇ ಎಷ್ಟು ಅಡ್ವಾನ್ಸ್ಡ್ ಆಗಿದ್ರು ಅಂತ ಅನ್ಸಕ್ ಶುರು ಆಗುತ್ತೆ ನಮ್ಗೆ. ನಾನು ಒಂದು ಬುಕ್ ಓದ್ತಿದ್ದೆ, ಐ ಶೋ ದಟ್ ಬುಕ್. ಇದು ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರ್ದಿರೋಂತಹ ಜೀವನ ಸಂಗ್ರಾಮ ಅಂತ ಬುಕ್. ಈ ಬುಕ್ ಅಲ್ಲಿ ಜಗತ್ತನ್ನು ಬೆಚ್ಚಿಸಿದ ಸಂಶೋಧನೆ ಅಂತ ಒಂದು ಕತೆ ಇದೆ, ಒಂದು ಚಿಕ್ಕ ಕತೆ. ಇದು ಆರ್ಕಿಯಾಲಜಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ಒಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಕತೆ ಅಂತ ಅನ್ಸುತ್ತೆ. ಇದನ್ನ ಓದಿದ್ರೆ ಎಂತವ್ರಿಗಾದ್ರೂ ಆರ್ಕಿಯಾಲಜಿ ಮೇಲೆ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಹೆನ್ರಿ ಶುಲ್ಮಾನ್ ಅಂದ್ಬಿಟ್ಟು ಒಬ್ಬ ಆರ್ಕಿಯಾಲಜಿಸ್ಟ್ ಅಂತ ಕರಿತೀವಿ ನಾವು, ಇದ್ದಾರೆ ಅಂದ್ರೆ ಇದ್ರು, ಈಗಿಲ್ಲ. ಹೆನ್ರಿ ಶುಲ್ಮಾನ್ಗೆ ತಾನು ಚಿಕ್ಕ ಹುಡುಗ ಆಗಿದ್ದಾಗ ಅವ್ರ ತಂದೆ ಕ್ರಿಸ್ಮಸ್ಗೆ ಅಂದ್ಬಿಟ್ಟು ಹೋಮರನ ಮಹಾಕಾವ್ಯದು ಪಿಕ್ಚರ್ ಬುಕ್ ನ ತಂದ್ಕೊಟ್ಟಿರ್ತಾರೆ. ಆ ಪಿಕ್ಚರ್ ಬುಕ್ ಅಲ್ಲಿ ಅಂದ್ರೆ ನಮ್ಗೆ ಹೇಗೆ ರಾಮಾಯಣ ಮಹಾಭಾರತ ಆತರ ಎಲ್ಲ ಬುಕ್ಸ್ ಇದೆಯೋ, ಅಲ್ಲಿ ಹೋಮರನ ಮಹಾಕಾವ್ಯ
ಅವ್ರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಬುಕ್. ಅದನ್ನ ಅವರು ಪಿಕ್ಚರ್ ಬುಕ್ ನ ತಂದ್ಕೊಟ್ಟಿರೋದ್ರಿಂದ ಅಲ್ಲಿ ಇಮೇಜಸ್ ಅಲ್ಲಿ ಕಥೆನ ಎಕ್ಸ್ಪ್ಲೈನ್ ಮಾಡಿರ್ತಾನೆ. ಚಿಕ್ಕ ವಯಸ್ಸಲ್ಲಿ ಆ ಇಮೇಜಸ್, ಆ ಕಥೆನ ಓದ್ಕೊಂಡ್ ಬಂದಂತಹ ಹೆನ್ರಿ ಶುಲ್ಮಾನ್ ಅಲ್ಲಿ ಮೆನ್ಷನ್ ಮಾಡಿದಂತಹ ಟ್ರಾಯ್ ನಗರ, ಈಗ ನಾವು ದ್ವಾರಕಾ ಅಂತ ಹೇಗೆ ಹೇಳ್ತೀವೋ ಅದು ನೀರಲ್ಲಿ ಮುಳುಗೋಗಿದೆ ಅಂತ ನಮ್ಗೆ ಹೇಗೆ ಕಥೆಗಳಿದೆಯೋ ಅದೇ ರೀತಿಯಾದಂತಹ ಟ್ರಾಯ್ ಅನ್ನೋ ನಗರ ಸಹ ಈಗ್ಲೂ ಇದೆ ಅಂತ ಅವ್ನಿಗೆ ಚಿಕ್ಕ ವಯಸ್ಸಲ್ಲಿ ನಂಬ್ತಾನೆ. ಹಾಗಿದ್ರೆ ಅದನ್ನ ನಾನು ಪ್ರೂವ್ ಮಾಡಿ ತೋರ್ಸ್ಬೇಕು, ನಾನು ಪ್ರೂವ್ ಮಾಡಿ ತೋರ್ಸದೆ ಹೊರತು ಯಾರು ನಂಬೋದಿಲ್ಲ. ಅದಕ್ಕೆ ನಾನು ಅದನ್ನ ಮಾಡೋದಿಕ್ಕೆ ಈಗ ಸದ್ಯದಲ್ಲಿ ಅವನ ಹತ್ರ ಹಣ ಇರೋದಿಲ್ಲ. ಯಾಕೆಂದ್ರೆ ಆತ ಕಡು ಬಡತನದ ಒಂದು ಕುಟುಂಬದಲ್ಲಿಂದ ಬಂದಿರ್ತಾನ. ಆತ ಏನ್ ಮಾಡ್ತಾನೆ, ಬೆಳೆದಂತೆ ಆತ ದೊಡ್ಡ ಉದ್ಯಮಿ ಆಗ್ತಾನೆ. ಒಂದೇ ಆದಂತ ಒಂದು ಬಿಸ್ನೆಸ್ ಮಾಡ್ತಾನೆ, ಅವಂದೇ ಆದಂತಹ ಕಂಪನಿನ ಮಾಡ್ತಾನೆ. ಅಂದ್ರೆ ಅನ್ಲೈಕ್ ಈಗ ಮಾಡರ್ನ್ ಎರಾದಲ್ಲಿ ಹೇಳುವಂತಹ ಕಂಪನೀಸ್ ಅಲ್ಲದೆ ಇದ್ರುನು ಆ ಕಾಲದಲ್ಲಿ ಅವನ್ಗೆ ಯಾವ ರೀತಿಯಾದಂತಹ, ಅಂದ್ರೆ ಅವನು ತುಂಬಾ ಸಾಕಷ್ಟು ದೊಡ್ಡ ಶ್ರೀಮಂತ ಆಗ್ಬಿಡ್ತಾನ. ಅವನು ಆ ಶ್ರೀಮಂತ ಆಗೋಷ್ಟ್ರಲ್ಲಿ ಅವನಿಗೆ 40 ವರ್ಷ ಆಗಿರುತ್ತೆ. 40 ವರ್ಷ ವಯಸ್ಸಾಗಿದ್ದಾಗ ತನ್ನ ಎಲ್ಲಾ ಆಸ್ತಿ ಅಂದ್ರೆ ಅಸೆಟ್ಸ್ ಏನೇನ್ ಇಟ್ಟಿದ್ನೋ ಎಲ್ಲಾನು ಮಾರ್ಬಿಟ್ಟು ಆ ಬಂದಂತಹ ದುಡ್ಡಲ್ಲಿ ತಾನು ಚಿಕ್ಕ ವಯಸ್ಸಲ್ಲಿ ಕಟ್ಟಿದಂತ ಕನ್ಸನ್ನ ನನ್ಸ್ ಮಾಡ್ಕೋಬೇಕು ಅಂತ ನಿರ್ಧರಿಸ್ತಾನೆ. ಅಂದ್ರೆ ಹೋಮರನ ಮಹಾಕಾವ್ಯದಲ್ಲಿ ಮೆನ್ಷನ್ ಮಾಡಿರುವಂತಹ ಟ್ರಾಯ್ ನಗರನ ನಾನು ಹುಡುಕಿ ಹೋಗಿ ಅದನ್ನ ಎಕ್ಸ್ಕವೇಟ್ ಮಾಡ್ಬೇಕು, ನಾನು ಎಕ್ಸ್ಕವೇಟ್ ಮಾಡಿ ಅಲ್ಲಿ ಟ್ರಾಯ್ ನಗರ ನಿಜವಾಗ್ಲೂ ಇತ್ತು ಅಂತ ಜನರಿಗೆ ತೋರಿಸ್ತೀನಿ ಅಂತ. ಅವನ್ನ ಎಕ್ಸ್ಕವೇಟ್ ಮಾಡಕ್ ಮುಂಚೆ ಏನ್ ಮಾಡ್ತಾನೆ, ಮದ್ವೆ ಆಗ್ತಾನೆ ಅಂದ್ರೆ ಚರ್ಚ್ಗೆ ಹೋಗ್ಬಿಟ್ಟು ನನ್ಗೆ ಹೀಗೆ ಹೋಮರನ ಕಾವ್ಯಗಳ ಮೇಲೆ ಇಂಟ್ರೆಸ್ಟ್ ಇರುವಂತಹ ಒಂದು ಸುಂದರವಾದಂತಹ ಹುಡುಗಿ ನನ್ಗೆ ಮದ್ವೆ ಆಗ್ಬೇಕು ಅಂತ ಇದೀನಿ ಅಂದ್ಬಿಟ್ಟು ಚರ್ಚ್ನ ಪಾದ್ರಿಗೆ ಹೇಳಿ ಅವ್ರಿಗೆ ಅದೇ ತರದಾದಂತಹ, ಅಂದ್ರೆ ಆತ 40 ವರ್ಷದವನಿದ್ದಾಗ ಆತನಿಗೆ ಸಿಕ್ಕಂತಹ ಹೆಂಡತಿ 16 ವರ್ಷದವಳಾಗಿರ್ತಾಳೆ. ಅವನು ಮತ್ತೆ ಅವನ ಹೆಂಡತಿ ಇಬ್ರು ಸೇರಿ ಟ್ರಾಯ್ ನಗರನ ಹುಡುಕಿ ಹೊರಡ್ತಾರೆ. ಅವನ್ನ ಒಂದು 8 ಜನದ ಒಂದು ಟೀಮ್ ಕಟ್ಕೊಂತಾನೆ. ಆತನ ಹೆಂಡತಿ ಹೆಸರು ಸೋಫಿಯಾ ಅಂತ. ಹಿಸಾರ್ಲಿಕ್ ಅನ್ನೋ ಒಂದು ಪ್ಲೇಸು ಹೋಮರನ ಮಹಾಕಾವ್ಯದಲ್ಲಿ ಮೆನ್ಷನ್ ಮಾಡಿರುವಂತಹ ಟ್ರಾಯ್ ನಗರಕ್ಕೆ ಹೋಲುತ್ತೆ ಅಂತ ಸುತ್ತಮುತ್ತ ಜನ ಇದ್ದವ್ರದ್ದು ಒಪಿನಿಯನ್ ಇರ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಹೋಗಿ 8 ಜನ ಒಂದು ಟೀಮು ಮತ್ತೆ ಅವ್ರಿಬ್ರು ಗಂಡ ಹೆಂಡತಿ ಇಬ್ರು ಅಗ್ಯೋಕೆ ಶುರು ಮಾಡ್ತಾರೆ. ಅವಾಗ ಎಲ್ಲರೂ ಅನ್ಕೊಳ್ಳೋದೇನಂದ್ರೆ ಇದು ಹುಚ್ಚುತನದ ಪರಮಾವಧಿ, ಇವ್ರಿಗೆ ಇರೋ ದುಡ್ಡೆಲ್ಲ ಕಳ್ಕೊಂಡು ಬೀದಿಗೆ ಬರೋ ಪ್ಲಾನ್ ಮಾಡಿದ್ದಾರೆ ಇವ್ರು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಏನಾಗುತ್ತೆ ಅಂದ್ರೆ ಅವನು ಭೂಮಿಗೆ ಕೊಡಲಿ ಹಾಕ್ತಿದ್ದಾಗೇನೆ ಒಂದು ಹೊಸ ನಗರ ಅಲ್ಲಿ ಇತ್ತು ಅನ್ನೋದಕ್ಕೆ ಪುರಾವೆಗಳು ಸಿಗ್ತಾ ಹೋಗುತ್ತೆ. ಅವನು ಎಕ್ಸ್ಕವೇಟ್ ಮಾಡ್ದಾಗೆ ಒಂದು ಹೊಸ ರೀತಿಯಾದಂತಹ ಅಲ್ಲಿ ಒಂದು ನಗರ ಹುದುಗಿತ್ತು ಅನ್ನೋದು ಆಚೆ ಬರ್ತಾ ಹೋಗುತ್ತೆ. ಇಟ್ ಈಸ್ ದಿ ಗ್ರೇಟೆಸ್ಟ್ ಎಕ್ಸ್ಕವೇಷನ್ ಅಥವಾ ಒಂದು ಡಿಸ್ಕವರಿ ಅಂತ ಹೇಳ್ಬೋದು. ಅಲ್ಲಿ ಸಾಕಷ್ಟು ಚಿನ್ನದ ನಾಣ್ಯಗಳು ಸಿಗುತ್ತೆ, ಸಾಕಷ್ಟು ಸೀಲ್ಸ್ ಸಿಗುತ್ತೆ. ಇದೆಲ್ಲ ಎವಿಡೆನ್ಸ್ ಅಲ್ಲಿ ಒಂದು ನಾಗರಿಕತೆ ಇತ್ತು ಅನ್ನೋದಕ್ಕೆ ಹಿಸಾರ್ಲಿಕ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಅದಕ್ಕೆಲ್ಲ ಇದು ಎವಿಡೆನ್ಸ್ ಸಿಗ್ತಾ ಹೋಗುತ್ತೆ. ಹೀಗೆ ಆತ ತನ್ನ ಚಿಕ್ಕ ವಯಸ್ಸಲ್ಲಿ ಕಟ್ಟಿದಂತಹ ಕನಸು ಹೇಗೆ ನಿಜ, ಅದು ಅನ್ಸಿದ್ದು ನಿಜ, ಯು ಶುಡ್ ಬಿಲೀವ್ ಇನ್ ಯುವರ್ ಡ್ರೀಮ್ಸ್ ಅಂತ ಏನ್ ಹೇಳ್ತೀವಿ ಅದು ನಿಜ ಅಂತ ಅಂತ ತೋರ್ಸ್ಕೊಡ್ತಾನೆ. ಸೊ ನಾವೆಲ್ಲ ಎಕ್ಸ್ಕವೇಷನ್ ಮಾಡ್ಲೇಬೇಕು ಅಂತ ಏನಿಲ್ಲ. ಸೊ ನಮ್ಮ ಡ್ರೀಮ್ಸ್ ಏನಿದೆ ಅದಕ್ಕೆ ನಾವು ನಂಬಿ ನಾವು ಅದ್ರ ಕಡೆ ವರ್ಕ್ ಮಾಡಿದ್ರೆ ನಮಗೂ ಕೂಡ ಫ್ರೂಟ್ಫುಲ್ ಆದಂತಹ ರಿಸಲ್ಟ್ ಸಿಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹೇಗೆ ನಮ್ಮ ಹ್ಯೂಮನ್ ಸೊಸೈಟಿಯಲ್ಲಿ ಸಿವಿಲೈಸೇಷನ್ ಪ್ರೋಗ್ರೆಸ್ ಆಗ್ತಾ ಹೋಯ್ತು ಅಂತ ನಾವು ನೋಡೋದಾದ್ರೆ, ನಿಯೋಲಿಥಿಕ್ ಅಲ್ಲಿ ನೋಡಿದಂತಹ ಫೀಚರ್ಸ್ ಏನಿದೆ, ಆಗ ಮನುಷ್ಯ ಗುಂಪುಗಳನ್ನ ಕಟ್ಕೊಂಡ, ಕಮ್ಯುನಿಟಿ ಮಾಡ್ಕೊಂಡ. ಸೊ ನಿಯೋಲಿಥಿಕ್ ಕಮ್ಯುನಿಟಿ ಎಸ್ಟಾಬ್ಲಿಷ್ ಆಯ್ತು. ಕಮ್ಯುನಿಟಿ ಆದ್ಮೇಲೆ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಮಾಡ್ತಿದ್ರಿಂದ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಸಾಕಷ್ಟು ಸರ್ಪ್ಲಸ್ ಆಗಿ ಅವೈಲಬಲ್ ಆಗಕ್ಕೆ ಶುರು ಆಯ್ತು. ಸರ್ಪ್ಲಸ್ ಆದಂತಹ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ನ ಅಥವಾ ಒಬ್ನೇ ಇಟ್ಕೊಳಕ್ ಆಗತ್ತಾ?
ಇಲ್ಲ, ಅದ್ರ ಬದಲಾಗಿ ಎಕ್ಸ್ಚೇಂಜ್ ಅಲ್ಲಿ ಬೇರೆ 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 ಗೂಡ್ಸ್ ನ ತಗೊಳಕ್ ಶುರು ಮಾಡ್ದ. ದಟ್ ಇಸ್ ನಥಿಂಗ್ ಬಟ್ ಬಾರ್ಟರ್ ಸಿಸ್ಟಮ್ ಅಲ್ಲಿ ಟ್ರೇಡ್ ಮಾಡಕ್ ಶುರು ಮಾಡ್ದ. ಫಸ್ಟ್ ಟ್ರೇಡಿಂಗ್ ಸ್ಟಾರ್ಟ್ ಆಯ್ತು. ಬರೀ ಟ್ರೇಡ್ ಮಾಡಿದ್ರೆ ಸಾಕಾ, ಅದನ್ನ ಒಬ್ಬರ ಹತ್ರ ಟ್ರೇಡ್ ಮಾಡಿದ್ರೆ ಸಾಕ, ಮತ್ತೆ ಅದನ್ನ ಎಕ್ಸ್ಪಾನ್ಷನ್ ಮಾಡೋದಿಕ್ಕೋಸ್ಕರ ಟ್ರೇಡ್ ಸೆಂಟರ್ಸ್ ನ ಎಸ್ಟಾಬ್ಲಿಷ್ ಮಾಡ್ತಾನೆ ಅರ್ಲಿ ಹ್ಯೂಮನ್. ಸೊ ಟ್ರೇಡ್ ಸೆಂಟರ್ಸ್ ಅಂದ್ರೆ ಒಂದು ಸೆಂಟರ್ ಇಂದ ಮತ್ತೊಂದು ಸೆಂಟರ್ಗೆ ಮೂವ್ ಆಗೋದಿಕ್ಕೆ, ಗೂಡ್ಸ್ ಗಳನ್ನ ಸರಬರಾಜು ಮಾಡೋದಿಕ್ಕೆ ಏನಾಯ್ತು, ರೋಡ್ಸ್ ಮಾಡ್ತಾನೆ ಟ್ರಾನ್ಸ್ಪೋರ್ಟೇಶನ್ಗೆ. ಅಂಡ್ ರೋಡ್ಸ್ ಮಾಡ್ತಾ ಮಾಡ್ತಾ ಅಲ್ಲಿ ಅವನ ಗೂಡ್ಸ್ ನ ಸ್ಟಾಕ್ ಮಾಡೋದಕ್ಕೆ ಸ್ಟೋರ್ ಹೌಸ್ ಮಾಡ್ತಾನೆ. ಸ್ಟೋರ್ ಹೌಸ್ ಮಾಡಿ ತನ್ನ ಡೈಲಿ ಲೈಫ್ ಅಮ್ಯುನಿಟೀಸ್ ಅಂದ್ರೆ ಅದನ್ನ ಅವನ ದಿನ ಬಳಕೆಗ ಬೇಕಾದಂತಹ ವಸ್ತುಗಳನ್ನ ಬಾರ್ಟರ್ ಸಿಸ್ಟಮ್ ಮೇಲೆ ಟ್ರೇಡ್ ಮಾಡ್ಕೊಂಡು ಖರೀದಿ ಮಾಡ್ತಾ ಹೋಗ್ತಾನೆ. ಹಾಗೆ ಅರ್ಬನ್ ಸೆಂಟರ್ ಆಗ್ತಾ ಹೋಗುತ್ತೆ. ಸಾಕಷ್ಟು ಟ್ರೇಡಿಂಗ್ ಸೆಂಟರ್ಸ್ ಎಲ್ಲ ಸೇರ್ಕೊಂಡು ಒಂದು ಸಿಟಿ ಆಯ್ತು. ಅಲ್ಲಿ ಈಗ ಒಂದು ಸಿಟಿ ಎಸ್ಟಾಬ್ಲಿಷ್ ಆಯ್ತು, ರೋಡ್ ಇದೆ, ಈಗ ಟ್ರೇಡಿಂಗ್ ನಡೆಯುತ್ತೆ, ಅದೊಂದು ಅರ್ಬನ್ ಸೆಂಟರ್ ಆಯ್ತು. ಅರ್ಬನ್ ಸೆಂಟರ್ ನ ಕಂಟ್ರೋಲ್ ಮಾಡಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಮಿಷಿನರಿ ಬೇಕಾಗುತ್ತೆ. ಮಿಷಿನರಿ ಇನ್ ದ ಸೆನ್ಸ್ ಅಡ್ಮಿನಿಸ್ಟ್ರೇಟಿವ್, ಒಂದು ಗ್ರೂಪ್ ಆಫ್ ಅಡ್ಮಿನಿಸ್ಟ್ರೇಟರ್ಸ್ ಟು ಅಡ್ಮಿನಿಸ್ಟರ್ ದಿ ಅರ್ಬನ್ ಸೆಂಟರ್ ಫಾರ್ಮ್ಡ್ ಓವರ್ ದೇರ್. ಹಾಗೆ ಸಿವಿಲೈಸೇಷನ್ ಪ್ರೋಗ್ರೆಸ್ ಆಗ್ತಾ ಬಂತು. ಹೇಗೆ ನಿಯೋಲಿಥಿಕ್ ಫೇಸ್ ಅಲ್ಲಿ ನಾವು ಸಿಗ್ನಿಫಿಕೆಂಟ್ ಚೇಂಜ್, ಅದು ನಾವು ಪೇಲಿಯೋಲಿಥಿಕ್ ಫೇಸ್ ಅಲ್ಲಿ ನೋಡಿದ್ವಿ, ಮೀಸೋಲಿಥಿಕ್ ಫೇಸ್ ಅಲ್ಲಿ ನೋಡಿದ್ವಿ, ಅಲ್ಲಿ ನಿಯೋಲಿಥಿಕ್ ಬರುವಷ್ಟೊತ್ತಿಗೆ ಮನುಷ್ಯ ಇಸ್ ಅ ವೆಲ್ ಸೆಟಲ್ಡ್ ಮ್ಯಾನ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅದ್ರ ಬಗ್ಗೆ ನಾನು ಹೇಳಿದ ಹಾಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ವೆರಿ ಅನದರ್ ಮೋರ್ ಸಿಗ್ನಿಫಿಕೆಂಟ್ ಫೀಚರ್ಸ್ ಅಂದ್ರೆ ಇಂಟ್ರೊಡಕ್ಷನ್ ಕೊಡ್ತೀನಿ, ಸಿನ್ಸ್ ಐ ಹ್ಯಾವ್ ಅ ಟೈಮ್ ಲಿಮಿಟ್ ಓವರ್ ಹಿಯರ್. ಸಿಗ್ನಿಫಿಕೆಂಟ್ ಫೀಚರ್ ಏನಂದ್ರೆ, ನಾನು ಹೇಳ್ದ ಹಾಗೆ ಬ್ರಿಕ್ಸ್ ಯೂಸ್ ಮಾಡ್ತಿದ್ರು ಅಂತ, ಮಡ್ ಬ್ರಿಕ್ಸ್. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಎವ್ರಿ ಬ್ರಿಕ್ ಇನ್ ದಿ ಎಂಟೈರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಸ್ ಆಫ್ ಸೇಮ್ ಶೇಪ್ ಅಂಡ್ ಸೈಜ್. ಪ್ರತಿಯೊಂದು ಬ್ರಿಕ್ ನ 1:2:4 ಅಂದ್ರೆ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ ಇದೇ ರೇಷಿಯೋದಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ರೋಡ್ಸ್ ಸಮೇತ ಪ್ರತಿಯೊಂದನ್ನು ಅವರು ಬರ್ಂಟ್ ಬ್ರಿಕ್ಸ್ ನ ಯೂಸ್ ಮಾಡಿದ್ರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಅಂದ್ರೆ ಲುಕ್ ಅಟ್ ದಿ ಅಡ್ವಾನ್ಸ್ಮೆಂಟ್ ಇನ್ ದಿ ಸಿವಿಲೈಸೇಷನ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್. ಆಗ್ಲೇನೆ ಎಷ್ಟು ಅಡ್ವಾನ್ಸ್ಮೆಂಟ್ ಇತ್ತು. ಅಂಡ್ ಎವ್ರಿ ಹೌಸ್ ಇಸ್ ಕನೆಕ್ಟೆಡ್ ಟು ಅ ಕಾಮನ್ ಡ್ರೈನೇಜ್. ಅಂಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಎಲ್ಲೂ ಸಹ ಕಲ್ಲನ್ನು ಬಳಸಿರಲ್ಲ. ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಚರಂಡಿ ಮೇಲೆ ಮುಚ್ಚಕ್ಕೆ ಅಂದ್ರೆ ಡ್ರೈನೇಜ್ ಮೇಲೆ ಕವರ್ ಮಾಡೋದಿಕ್ಕೆ ಮಾತ್ರ ಅವರು ಸ್ಟೋನ್ ಯೂಸ್ ಮಾಡಿರ್ತಾರೆ. ಅದ್ ಬಿಟ್ರೆ ಪ್ರತಿಯೊಂದನ್ನು ಬರ್ಂಟ್ ಬ್ರಿಕ್ ನ ಯೂಸ್ ಮಾಡ್ಬಿಟ್ಟು ಅವರು ಮಾಡಿರ್ತಾರೆ. ಅಂದ್ರೆ ರೋಡ್ಸ್ ಇಂದ ಆಗಿರ್ಬೋದು, ಹೌಸ್ ಕನ್ಸ್ಟ್ರಕ್ಷನ್. ಇನ್ನೊಂದು ಸಿಗ್ನಿಫಿಕೆಂಟ್ ಫೀಚರ್ ಏನಂದ್ರೆ, ಡಬಲ್ ಸ್ಟೋರಿಡ್ ಹೌಸ್ ನಮಗೆ ಕಾಣಿಸೋದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಹೀಗೆ ನಾವು ಲಿಸ್ಟ್ ಔಟ್ ಮಾಡ್ಕೊಂತ ಬಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಸಾಕಷ್ಟು ಫೀಚರ್ಸ್ ನ ನಾವು ನೋಡ್ಬೋದು. ಇಷ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಒಂದು ಇಂಟ್ರೊಡಕ್ಷನ್.